ಗಣೇಶಾಯ ದೇವಾಯ ಗೌರಿ ಶಿವಸುತಾಯ ತೇ ಗಂಬೀಜಮಂತ್ರತುಷ್ಟಾಯ ಗಣಾಧಿಪತಯೇ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ರುವಂ ತೇಷಾಂ ಚ ಸರ್ವೇಷಾಂ ನಾಸ್ತಿ ತತ್ವಂ ಗುರೋಃ ಪರಂ ಗುರೋರಾರಾಧನಂ ಕಾರ್ಯಂ ಸ್ವಜೀವತ್ವಂ ನಿವೇದಯೇತ್. ಹೀಗೆ ಈ ಗುರು ಅಂತಕ್ಕಂಥ ಪದ ತುಂಬ ಶ್ರೇಷ್ಠವಾದಂಥದ್ದು, ಪವಿತ್ರವಾಗಿ ಉಪಯೋಗಿಸ್ಕೋಬೇಕು. ಗುರು ಅನ್ನೋದು, ಗುರು ಅನ್ನೋ ಒಂದು ಶಬ್ದವು ಅತ್ಯಂತ ಪವಿತ್ರದ, ತುಂಬ ಶ್ರೇಷ್ಠವಾದಂಥದ್ದು. ಇದು ದೇವತೆಗಳು ಕೂಡ ದುರ್ಲಭ. ಗುರು ಅಂತಕ್ಕಂಥ ಗುರು ಸಿಕ್ಕುವುದು ಕೂಡ. ಹಾ ಹಾ ಹೂ ಹೂ ಮೊದಲಾದ ದೇವಗಾಯಕರು, ಗಂಧರ್ವರು, ಯಕ್ಷ ಕಿನ್ನರ ಕಿಂಪುರುಷ ಗಂಧರ್ವರು, ಅತಳ ವಿತಳ ಮಹಾತಳ ರಸಾತಳ ಪಾತಾಳ ಅಲ್ಲಿರ್ತಕ್ಕಂಥ ಶಾಪಗ್ರಸ್ತರು ಕೂಡ ಗುರುವನ್ನು ಧ್ಯಾನ ಮಾಡ್ತಿರ್ತಾರಂತೆ. ವಿಶೇಷವಾಗಿ ಗೌರವಿಸ್ತಾರೆ ಎಲ್ಲರೂ ಕೂಡ. ಬ್ರಹ್ಮರಾಕ್ಷಸರು ಕೂಡ ಗುರುವನ್ನು ಗೌರವಿಸ್ತಾರೆ. ಬರೀ ಯಾರು ಉತ್ತಮವಾಗಿರ್ತಕ್ಕಂಥ ಮನುಷ್ಯರೇ ಅಲ್ಲ, ಶಾಪಗ್ರಸ್ತರಾಗಿ ಪಾತಾಳದಲ್ಲಿ ಇರ್ತಕ್ಕಂಥ ರಾಕ್ಷಸರು ಕೂಡ ಗುರುವನ್ನು ಗೌರವಿಸಿ ಗುರುಧ್ಯಾನವನ್ನು ಮಾಡ್ತಾರೆ. ಯಾಕಂದರೆ ಅವರಿಗೂ ಸಹ ಗುರುವಿಗಿಂತ ಶ್ರೇಷ್ಠವಾದ ತತ್ವ ಇಲ್ಲ ಅನ್ನೋದು ಗೊತ್ತಿದೆ. ಅದಕ್ಕೆ ಇಲ್ಲಿ ಹಾ ಹಾ ಹೂ ಹೂ ಅಂದರೆ ಗಂಧರ್ವ ಗಣಗಳು ಅಂತಲೂ ನಾವು ಅಂದ್ಕೊಳ್ಬೇಕು, ಅಥವಾ ಗುರುತತ್ವದ ಬೋಧೆಯಿಂದ ಉಂಟಾಗಿರುವಂಥ ಆಶ್ಚರ್ಯ ಮತ್ತು ಆನಂದಗಳಿಂದ ದೇವತೆಗಳು ಆಹಾ ಹೂ ಹೂ ಅಂತ ಉದ್ಗರಿಸ್ತಾ ಆನಂದಗಾನವನ್ನು ಮಾಡ್ತಾ ಇದ್ದಾರೆ. ಇದು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಗುರುವಿನ ಆರಾಧನೆ ಮಾಡಬೇಕು. ಗುರುವಿನ ಆರಾಧನೆ ಮಾಡಿದಷ್ಟು ನಮಗೆ ಜ್ಞಾನ ಉಂಟಾಗುತ್ತೆ. ತನ್ನ ಆ ಜೀವತ್ವವನ್ನೇ ನಿವೇದನೆಯಾಗಿ ಅರ್ಪಣೆ ಮಾಡಬೇಕು. ನನ್ನ ಜೀವದಲ್ಲಿ ಪೂರ್ತಿಯಾಗಿ ನಾನು ನಡೀತಾ ಇರೋದೆಲ್ಲ ಅವರೇ ಅನ್ನೋ ಒಂದು ಭಾವನೆ ಬಂದ್ಕೋಬೇಕು ಶಿಷ್ಯನಿಗೆ. ಅಂದರೆ ಜೀವಿಯಾಗಿ ತನಗೆ ಇರುವುದೆಲ್ಲವನ್ನ ಗುರುವಿಗೆ ಅರ್ಪಣೆ ಮಾಡಬೇಕು. ಅಂದರೆ ನಾನು ಜೀವ ಅನ್ನುವ ಆ ಭಾವವನ್ನೇ ಅವನಿಗೆ ನಿವೇದನೆ ಮಾಡಿ, ನಾನು ಸಾಕ್ಷಾತ್ ಆ ಚೈತನ್ಯಮೂರ್ತಿ ಸಚ್ಚಿದಾನಂದ ಸ್ವರೂಪಿ ಅನ್ನೋ ಸ್ಥಿತಿಯಲ್ಲಿರಬೇಕು. ಇದೇ ಪರಿಪೂರ್ಣವಾದ ಒಂದು ನಿವೇದನೆ. ನಾನು ಕೂಡ ಸಚ್ಚಿದಾನಂದ ಸ್ವರೂಪನು, ನಾನು ಎಲ್ಲವೂ ನಿವೇದನೆ ಮಾಡಿದ್ದೀನಿ, ನನ್ನದು ಅನ್ನೋದೇನೂ ಇಲ್ಲ ಅನ್ನೋ ಭಾವನೆಯನ್ನು ಮಾತಿಗೂ ಉಸಿರಿಗೂ ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಿನ್ನದಂತೂ ಯಾವುದು ಕೂಡ ಇದೆಯೋ ಅಂದರೆ ನಿನ್ನ ದೇಹವಾಗಲಿ, ನಿನ್ನ ಇಂದ್ರಿಯಗಳಾಗಲಿ, ನಿನ್ನ ಕರ್ಮವಾಗಲಿ ಎಲ್ಲವೂ ಆತನದೇ ಆಗ್ತಾ ಇದೆ. ಅಂದರೆ ಅವೆಲ್ಲವೂ ಕೂಡ ಶುದ್ಧ ಚೈತನ್ಯವೇ ಆಗ್ತಾ ಇವೆ. ಆದ್ದರಿಂದ ಇಲ್ಲಿ ಗುರುಸೇವೆಗಾಗಿ ಮಾಡ್ತಕ್ಕಂಥ ಕಾರ್ಯಗಳಿಂದ ಪಾಪ ಪುಣ್ಯಗಳೆರಡೂ ಕೂಡ ನಿನಗೆ ಅಂಟೋದಿಲ್ಲ. ಈ ರೀತಿಯಾದ ದೃಢಭಾವನೆ, ನಾನು ಶುದ್ಧ ಚೈತನ್ಯ ಅಂತಕ್ಕಂಥ ಅರಿವು ನಿನಗೆ ಬಂದರೆ ಆಗ ನೀನು ನಿವೇದನೆ ಮಾಡಿಕೊಳ್ತಿದ್ದೀಯಾ ಅಂತ ಅರ್ಥ ಆಗತ್ತೆ. ನಿನ್ನಲ್ಲಿ ಎಂತಹ ನೈವೇದನೆ ನಡೀತೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಿನ್ನಲ್ಲಿ ಈ ಭಾವವು ನಿಶ್ಚಯವಾಗಿ ಮೂಡಿತೋ ಇಲ್ವೋ ಅಂತಕ್ಕಂಥದ್ದೇ ಒಂದು
ಯಾವುದೋ ಒಂದು ಗುರುತು. ಈ ಪರೀಕ್ಷಾ ಕ್ರಮದಿಂದ ನಿನ್ನ ನಿವೇದನೆ ತಾಯಿ ಎಂಥದ್ದು ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ, ಯಾವ ಥರ ಇದ್ದೀನಿ ಹಾಗೆ ಅಂತ ಅಂದ್ಬಿಟ್ಟು. ಅದನ್ನು ಬೇರೆಯವರು ಹೇಳಬೇಕಾದಕ್ಕಂಥ ಒಂದು ಅವಸರ ಅಗತ್ಯವೇ ಇಲ್ಲ ಅಂತ ಅನಿಸೋದಿಲ್ಲ ನಮಗೆ. ಅದಕ್ಕೆಲ್ಲಿ ಗುರುಗಳಿಗೆ ಏನು ಸಮರ್ಪಣೆ ಮಾಡಬೇಕು ಇನ್ನೂ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತಿದ್ದಾರೆ. ಆಸನಂ ಶಯನಂ ವಸ್ತ್ರಂ ವಾಹನಂ ಭೂಷಣಾಧಿಕಂ ಸಾಧಕೇನ ಪ್ರದಾತವ್ಯಂ ಗುರೋ ಸಂತೋಷ ಕಾರಣಂ. ಇನ್ನು ಬಿಡಿಸಿ ಹೇಳ್ತಿದ್ದಾರೆ ಇಲ್ಲಿ ನೋಡಿ. ಆಸನಗಳು, ಶಯನಗಳು, ವಸ್ತ್ರಗಳು, ವಾಹನಗಳು, ಆಭರಣಗಳು, ಹೀಗೆ ಗುರುವಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂಥ ವಸ್ತುಗಳು ಅವನಿಗೆ ಸಮರ್ಪಣೆ ಮಾಡಬೇಕು. ಒಂದು ವೇಳೆ ನಾವು ಏನು ನಾವು ಗುರುಗಳಿಗೆ ಸಮರ್ಪಣಾ ಭಾವ. ಇನ್ನೊಂದು ಪ್ರಶ್ನೆ ಬರ್ತಿಲ್ಲಿದೆ, ನೀನೀಗ ಪರಿಶುದ್ಧವಾಗಿದ್ದೀಯೇ ಅಪರಿಶುದ್ಧವಾಗಿದ್ದೀಯೋ ಅಂದರೆ ನೀನು ಕರ್ಮಬಂಧದಲ್ಲಿ ಸಿಕ್ಕಿ ತೊಳ್ಳಾಡ್ತಾ ಇದೆಯೋ ಕಷ್ಟಪಡ್ತಾ ಇದೆಯೋ, ಕರ್ಮಜೀವಿ ಆದ ಕಾರಣ ನಾನು ಶುದ್ಧ ಚೈತನ್ಯ ಮೂರ್ತಿ ಅಂತ ನೀನು ಹೇಳ್ಕೊಳ್ಳೋದಕ್ಕಾಗೋದೇ ಇಲ್ಲ, ಸಾಧ್ಯವಿಲ್ಲ. ನಿನ್ನ ಪಾಡ ನಿನ್ನ ಸರ್ಟಿಫಿಕೇಟ್ ನೀನು ಕೊಡೋಕ್ಕೆ ಸಾಧ್ಯವೇ ಇಲ್ಲ, ನೀನು ಕೊಟ್ಕೊಳ್ಳೋಕ್ಕಾಗೋದಿಲ್ಲ. ಈ ಕರ್ಮ ಸಂಕಟ ಸಮೇತ ನಿನ್ನನ್ನು ನೀನು ಗುರುವಿಗೆ ನಿಮಗೆ ಸಮರ್ಪಿಸಿಕೊಂಡ್ರೆ ಆಗ ಅವನು ನಿನ್ನ ಜೊತೆ ನಿನ್ನ ದುಷ್ಕರ್ಮಗಳನ್ನು ಕೂಡ ಸಂಕಟಗಳನ್ನು ಕೂಡ ಸ್ವೀಕರಿಸಿಬಿಡ್ತಾನೆ. ಅದರ ಮುಂದೆ ಯಾವ ರೀತಿಯಾದ ಎಚ್ಚರಿಕೆ ಕೊಡ್ತಿದ್ದಾರೆ ಅಂದರೆ, ನೀನು ನಿನ್ನನ್ನು ನಿವೇದನೆ ಮಾಡಿಕೊಂಡ ಆದ ಕ್ಷಣ ಆತ ನಾನಾ ಯಾತನೆಗಳನ್ನು ಅನುಭವಿಸಬೇಕಾದ ಆ ಕರ್ಮಕ್ಷಯ ಮಾಡಬೇಕಾ, ತಾನು ಅನುಭವಿಸಬೇಕಾ ವಿಶ್ವಾಮಿತ್ರನ ಥರ ಅನಿಸುತ್ತೆ ನಮಗೆ. ಶಿವನು ಸಮಾಧಾನ ಹೇಳ್ತಾನೆ, ದೇವಿ ನಾನು ಉಪಾಯವನ್ನು ಒಂದು ಹೇಳ್ತೀನಿ ಕೇಳು. ಮೊದಲು ನಿನ್ನನ್ನು ಇಲ್ಲಿ ಬಂತು ನೋಡಿ, ಇಲ್ಲೇ ಬಂತು ಸಾಧನೆ ಅಂತ ಬಂತಿಲ್ಲಿ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸುತ್ತಮುತ್ತ ಇರ್ತಕ್ಕಂಥ ವಿಚಾರಗಳನ್ನು ಥಿಂಗ್ಸ್ನ ಕೊಡೋಕ್ಕೆ ಅಂದರೆ ಪದಾರ್ಥಗಳನ್ನು ಕೈಗೆ ಸಿಕ್ಕಿರೋ ಪದಾರ್ಥಗಳು, ಮಕ್ಕಳು ಹೇಳಿದ ಮಾತು ಕೇಳೋದು, ಹೋಗು ಗುರುಗಳ ಸೇವೆ ಮಾಡುವಂಥವು. ಮಕ್ಕಳು ತಂದೆ ಮಾತು ವೇದ ಅಂತ ಅಂದ್ಕೊಂಡು ಮಾಡಿದ್ರು, ಅದು ಸಂತೋಷ ಆಯಿತು. ಓಕೆ, ತುಂಬ ಆನಂದ ಆಗೋಯ್ತು. ಸರಿ, ಮನೆ ಮಠ ಎಲ್ಲ ಕೊಟ್ಬಿಡೆ ಅವರಿಗೆ, ಅದು ಸಂತೋಷ ಆಗೋಯ್ತು. ನನ್ನಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೊಟ್ಟಾಗೋಯ್ತು, ಅದು ಸಂತೋಷ ಆಯಿತು. ಆದರೆ ನಾನು ಅನ್ನೋದು ಕೊಡು ಅಂತ ಹೇಳಿದ್ರಲ್ಲ, ಅದು ಕೊಟ್ಟಾಗ ಗುರುಗಳು ಅನುಭವಿಸ್ಬೇಕಾಗತ್ತೆ. ನಾನು ಕೊಡೋಲ್ಲ ಅಂತ ಹೇಳೋದು ಕಷ್ಟನೇ, ಕೊಟ್ಬಿಟ್ಟೆ ಅಂದರೂ ಹೇಳೋದು ಕಷ್ಟನೇ. ಅಂಥ ಸಂದಿಗ್ಧ ಸಮಯಕ್ಕೆ ಸರಿಯಾಗಿ ಸ್ವಾಮಿ ಉತ್ತರ ಕೊಡ್ತಿದ್ದಾನೆ. ಏನಂತ? ಮೊದಲು ನಿನ್ನನ್ನು ನೀನು ಶುಭ್ರಗೊಳಿಸಿಕೋ, ಶುದ್ಧ ಮಾಡ್ಕೋ. ನೀನು ನಿನ್ನ ಕರ್ಮಭಾರವನ್ನು ಕ್ರಮವಾಗಿ ಕಡಿಮೆ ಮಾಡ್ಕೋ. ಕರ್ಮಭಾರವನ್ನು ಕಮ್ಮಿ ಮಾಡು, ಶುದ್ಧ ಮಾಡು. ಚೆನ್ನಾಗಿದೆ. ನಿನ್ನ ಹಾಲು ತೆಗೆದು ನನ್ನ ಹಾಲಿನ ಪಾತ್ರೆಗೆ ಹಾಕು, ಚಿಂತಿಲ್ಲ. ಆದರೆ ನೀನು ಮೊದಲು ಹಸುವನ್ನು ತೊಳಿ, ಮತ್ತು ಹಾಲನ್ನು ಕರೀತಾ ಇರ್ತಕ್ಕಂಥ ಪಾತ್ರೆಯನ್ನು ತೊಳಿ. ಶುದ್ಧವಾದ ಮನಸ್ಸಿನಿಂದ ನನ್ನ ಹಾಲೊಳಗೆ ಹಾಕು, ನನ್ನ ಹಾಲು ಕೆಡಲ್ಲ. ನೀನು ಹಸುವನ್ನು ತೊಳಿದೆ, ಪಾತ್ರೆಯನ್ನು ತೊಳಿದೆ, ಹಾಲನ್ನು ಕರೆದು ಹಾಲೇ ನಾನು ಹಾಕ್ತಾ ಇದ್ದೀನಿ ಬುದ್ಧಿ ಅಂತ ಹಾಕಿದ ಕೂಡಲೇ ನನ್ನ ಹಾಲು ಕೆಟ್ಟೋಯ್ತಲ್ಲಿ, ಗುರುಗಳ ಹಾಲು ಕೆಟ್ಟೋಗ್ಬಿಡುತ್ತೆ. ಸಣ್ಣ ಸಮರ್ಪಣೆಗಳನ್ನು ನೀನು ಮೊದಲು ಮಾಡೋಕ್ಕೆ ಪ್ರಯತ್ನ ಪಡು. ಅದಕ್ಕಿನ್ನು ಭಾವನೆಗಳು ಸಮರ್ಪಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ಕೋಬೇಕು ಸಾಧಕನಾಗಿರೋನು. ತುಂಬ ಅತ್ಯಂತ ಸೂಕ್ಷ್ಮವಾದಂಥ ಪ್ರಕ್ರಿಯೆಯನ್ನು ಪರಮಾತ್ಮ ಹೇಳ್ತಿದ್ದಾನೆ. ಗುರುವಿನ ಪ್ರತ್ಯಕ್ಷ ಪೂಜಾದಿಗಳನ್ನು ಮತ್ತೆ 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 ಮಾಡು. ಕರ್ಮಣ ಮನಸಾ ವಾಚ ನಿತ್ಯಮಾರಾಧಯೇತ್ ಗುರುಂ ದೀರ್ಘದಂಡಂ ನಮಸ್ಕುರ್ಯಾತ್ ನಿರ್ಲಜ್ಜೋ ಗುರು ಸನ್ನಿಧೋ. ಗುರುವಿಗೆ ನಮಸ್ಕಾರ ಮಾಡುವಾಗ ಸುತ್ತಮುತ್ತ ಎಷ್ಟು ಜನ ಇದ್ದರೂ ಕೂಡ ನಾನು ನನ್ನ ಗುರು ಮಾತ್ರವೇ ಇದ್ದೀವಿ, ಬೇರೆ ಯಾರೂ ಇಲ್ಲ ಅಂತಕ್ಕಂಥ ಭಾವನೆಯನ್ನು ರೂಢಿಸಿಕೊಳ್ಳಬೇಕು. ನಿತ್ಯವೂ
ತ್ರಿಕರಣಪೂರ್ವಕವಾಗಿ ಗುರುವನ್ನು ಆರಾಧನೆ ಮಾಡಬೇಕು. ಗುರು ಕಾಣಿಸಿದಾಗ ನಾಚಿಕೆ ಪಡದೆ ಹತ್ತಿರಕ್ಕೆ ಹೋಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಬೇಕು. ಕರ್ಮಣ ಮನಸ ವಾಚ ನಿತ್ಯಮಾರಾಧಯೇ ಗುರುಂ ದೀರ್ಘದಂಡಂ ನಮಸ್ಕುರ್ಯಾತ್ ನಿರ್ಲಜ್ಜೋ ಗುರು ಸನ್ನಿಧೋ. ನಾಚಿಕೆ ಇಲ್ಲದೆ ನಮಸ್ಕಾರ ಮಾಡಬೇಕು. ಶರೀರಮರ್ಥಂ ಪ್ರಾಣಾಂಶ್ಚ ಸದ್ಗುರುಭ್ಯೋ ನಿವೇದಯೇತ್ ಆತ್ಮಾನಮಪಿ ದಾಸ್ಯಾಯ ವೈದೇಹೋ ಜನಕೋ ಯಥಾ. ಶರೀರವನ್ನ, ಧನವನ್ನ, ಪ್ರಾಣಗಳನ್ನು ಕೂಡ ಗುರುವಿಗೆ ನಿವೇದಿಸಬೇಕು. ವಿದೇಹದ ರಾಜನಾದ ಜನಕನ ಹಾಗೆ ತನ್ನನ್ನು ತಾನೇ ಸಮರ್ಪಿಸ್ಕೋಬೇಕು, ದಾಸನಾಗಬೇಕು. ಎಂಥ ಒಳ್ಳೆ ಕಥೆ ಅದು. ಈ ಶ್ಲೋಕದಲ್ಲಿ ವಿದೇಹ ದೇಶದ ರಾಜನಾದ ಜನಕನನ್ನು ಆತ್ಮನಿವೇದನೆಗೆ ಉದಾಹರಣೆಯಾಗಿ ಹೇಳಿದ್ದಾರೆ. ಎಂಥ ಅದ್ಭುತವಾದಂತಹ ಕಥೆ ಇದು. ಜನಕರಾಜನ ಗುರುಭಕ್ತಿಯನ್ನು ಕುರಿತು ಅನೇಕ ಕಥೆಗಳು ಕೂಡ ಇವೆ. ಸಾಧಕರಲ್ಲಿ ಹೆಚ್ಚಿನ ಶ್ರದ್ಧೆಯನ್ನು ಇನ್ನೂ ಜಾಸ್ತಿ ಉಂಟಾಡೋಕ್ಕೋಸ್ಕರವಾಗಿ ಮುಂದಿನ ಶ್ಲೋಕಗಳಲ್ಲಿ ಮತ್ತೆ ಗುರುತತ್ವದ ಮಹತ್ತನ್ನು ಹೇಳ್ತಾ ಹೋಗ್ತಿದ್ದಾರೆ. ಗುರುರೇವ ಜಗತ್ ಸರ್ವಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಗುರೋಃ ಪರತರಂ ನಾಸ್ತಿ ತಸ್ಮಾತ್ ಸಂಪೂಜಯೇತ್ ಗುರುಂ. ಬ್ರಹ್ಮ ವಿಷ್ಣು ಶಿವಾತ್ಮಕವಾದ ಈ ಜಗತ್ತೆಲ್ಲವೂ ಗುರುವೇ. ಗುರುವಿಗಿಂತ ಮಿಗಿಲಾದಂಥ ಬೇರೆ ಇಲ್ಲ, ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಆದ್ದರಿಂದ ಗುರುವನ್ನು ಪೂಜಿಸಬೇಕು. ಇದೇ ಭಾವನೆಯಿಂದ ಅರ್ಜುನ ದ್ರೋಣಾಚಾರ್ಯನ ಕೂಡ ಪೂಜಿಸ್ತಾನೆ. ಆದ್ದರಿಂದ ದ್ರೋಣಾಚಾರ್ಯರಿಗೆ ಪ್ರಿಯ ಶಿಷ್ಯನು, ಉತ್ತಮ ಶಿಷ್ಯನೂ ಆಗ್ತಾನೆ ಅರ್ಜುನ. ದ್ರೋಣಾಚಾರ್ಯರು ಅರ್ಜುನನ ಏಕಾಗ್ರತೆಯನ್ನು ಗಮನಿಸಿ ಅನೇಕ ಸಂದರ್ಭಗಳಲ್ಲಿ ಅವನಿಗೆ ಆವಾಗವಾಗ ಕವಿಕೊಳ್ತಾ ಇರತಕ್ಕಂಥ ಮಾಯಿಯನ್ನು, ಆ ತೆರೆನ ಅಲ್ಲಲ್ಲಿ ಆ ತೆರೆಯನ್ನು ಕೂಡ ನಿಧಾನವಾಗಿ ಹೋಗಲಾಡಿಸ್ತಾ ಇದ್ದ ಗುರುಗಳು. ಜ್ಞಾನದ ಬೆಳಕನ್ನು ಪ್ರಸಾರ ಮಾಡಿ ಗುರಿಯನ್ನು ತಲುಪುವುದಕ್ಕೆ ಅವರು ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಮಾಡಿಕೊಟ್ರವರು. ಅದಕ್ಕೆ ಉತ್ತಮನಾದ ಜಗದ್ಗುರುವಾದ ಕೃಷ್ಣನ ಗೀತೆ ಉಪದೇಶವನ್ನೆಲ್ಲ ಏಕಾಗ್ರತೆಯಿಂದ ಕೇಳ್ತಾನೆ ಅಂತಾನೆ. ಅವನನ್ನು ಉತ್ತಮ ಬಿಲ್ಲುಗಾರನಾಗಿ ಕೂಡ ಮಾಡ್ತಾನೆ ದ್ರೋಣನು ಅರ್ಜುನನ ಮೇಲೆ ತೋರಿಸ್ತಾ ಇರತಕ್ಕಂಥ ಪ್ರೀತಿನ ಕೌರವರಿಗೆ ಸಹಿಸೋದಕ್ಕಾಗಲಿಲ್ಲ. ಅವನ ಏಕಾಗ್ರತೆಯನ್ನು ಹಾಳು ಮಾಡಬೇಕು ಅಂತ ಹೇಳಿಬಿಟ್ಟು ಅವರೆಲ್ಲರೂ ಪ್ರಯತ್ನ ಪಡ್ತಾಯಿದ್ರು ಕೌರವಾದಿಗಳು. ಒಂದು ಸಲ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾಗ ದೀಪ ಆರಿ ಹೋಗ್ಬಿಡುತ್ತಂತೆ. ಆಗ ಅರ್ಜುನ ಅಭ್ಯಾಸ ಬಲದಿಂದ ಹಾಗೆ ಊಟ ಮಾಡ್ತಾನೆ, ಅಭ್ಯಾಸ ಬಲ ಅದು. ಆಗ ಅವನ ತಲೆಗೆ ಒಂದು ವಿಚಾರ ಹೊಳೆಯುತ್ತಂತೆ. ಯಾವ ಕೆಲಸನಾದರೂ ಕೂಡ ಕತ್ತಲೆಯಲ್ಲೂ ಇದೇ ರೀತಿ ಸಾಧನೆ ಮಾಡಬಹುದು ಅನ್ನಿಸ್ತಂತೆ ಅರ್ಜುನನಿಗಿದ್ದಕ್ಕಿದ್ದಾಗ. ಅದೇ ಪಾಠ, ಅದು ದ್ರೋಣನ ಒಂದು ಪಾಠ, ಗುರುಗಳ ಪಾಠ ಹಾಗಿರುತ್ತಂತೆ. ಅರ್ಜುನಿಗೆ ತನಗೆ ತಾನೇ ಕತ್ತಲೆಯಲ್ಲಿ ಊಟ ಮಾಡ್ತಾ ಇದ್ದಾಗ ಅನಿಸ್ಬಿಡ್ತು, ಓಹೋ ನನಗಿಂದೊಂದು ಒಳ್ಳೆ ಮಾರ್ಗ, ನನಗೆ ಈ ರೀತಿ ಕೂಡ ನಾನು ಸಾಧನೆ ಮಾಡ್ಬೋದು, ಕಣ್ಣು ಮುಚ್ಚಿಕೊಂಡು ಸಾಧನೆ ಮಾಡ್ಬೋದು. ಆವತ್ತಿನಿಂದ ಕತ್ತಲೆಯ ಒಳಗೆ ಬಾಣ ಪ್ರಯೋಗ ಮಾಡ್ತಕ್ಕಂಥ ಅದನ್ನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತಾನಂತೆ. ಅದುವರೆಗೂ ಮಾಡಲಿಲ್ಲ ಅವನು. ಕತ್ತಲೆಯಲ್ಲೇ ಕಣ್ಣು ಕಟ್ಕೊಂಡೇ ಬಾಣ ಪ್ರಯೋಗವನ್ನು ಮಾಡ್ತಾ ಇರ್ತಾನಂತೆ. ಹಗಲು ಹೊತ್ತಿನಲ್ಲಿ ಕಣ್ಣು ಮುಚ್ಕೊಂಡು ಮಾಡ್ತಾ ಇದ್ದಂತೆ. ರಾತ್ರಿ ಹೊತ್ತು ಸಾಧನೆ ಮಾಡ್ಬೋದು, ಕಣ್ಣು ಕಾಣಲ್ಲ, ಕಣ್ಣು ಮುಚ್ಕೊಂಡು ಬೆಳಗ್ಗೆ ಹೊತ್ತು ಮಾಡ್ತಿದ್ದಂತೆ ಬಾಣ ಪ್ರಯೋಗ. ದ್ರೋಣಾಚಾರ್ಯರು ಅವನಿಗೆ ಶಬ್ದವೇದಿ ವಿದ್ಯೆಯನ್ನು ಕೂಡ ಕಲಿಸಿಕೊಟ್ರಂತೆ. ಇದು ನೋಡಿಬಿಟ್ಟು ಎಲ್ಲರೂ ಶಬ್ದ ಆದರೆ ಸರಿಯಾದ ಕಣ್ಣು ಮುಚ್ಕೊಂಡ್ಬಿಟ್ಟು ನೋಡ್ದೇನೆ ಹೊಡಿತಿದ್ದಂತೆ, ಬಾಣ ಹೋಗಿ ಬೀಳ್ತಿತ್ತಂತೆ. ಎಷ್ಟೋ ಯೋಜನೆಗಳ ದೂರದಲ್ಲಿ ಹೋಗಿ ಬೀಳ್ತಾ ಇತ್ತು ಬಾಣ. ಅರ್ಜುನ ಬಗ್ಗೆ ಅಷ್ಟೊಂದು ನಿಗಾ ಇಟ್ಟಿದ್ರಂತೆ, ಇಷ್ಟೊಂದು ಬುದ್ಧಿವಂತ ನನ್ನ ಶಿಷ್ಯ ಅಂತ. ಅರ್ಜುನನ ಸಾಧನೆಯನ್ನು ನೋಡಿ ಕೌರವರಿಗೆ ಮಾತ್ರ ತುಂಬ ಹೊಟ್ಟೆ ಉರಿ ಆಗ್ತಾ ಇತ್ತಂತೆ. ಇದನ್ನು ಗಮನಿಸ್ತಾ ಇರ್ತಕ್ಕಂಥ ದ್ರೋಣಾಚಾರ್ಯ ಏನು ಮಾಡಿದ್ರು, ಅರ್ಜುನನ ಒಂದು ಸಾಧನೆಯನ್ನು ಇವರಿಗೆಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು
ಒಂದಿನ ಎಲ್ಲರನ್ನ ಕರ್ಕೊಂಬಿಟ್ಟು ಎಲ್ಲರೂ ಒಂದು ಕಡೆ ಸೇರಿಸಿ, ಮಕ್ಕಳೇ ನೋಡಿ, ಇದೊಂದು ನಿಮಗೊಂದು ಪರೀಕ್ಷೆ ಮಾಡ್ತಾಯಿದ್ದೀನಿ, ನೀವೆಲ್ಲರೂ ಕೂಡ ಆ ಪರೀಕ್ಷೆಯಲ್ಲಿ ಗೆಲ್ಲಬೇಕು, ಸಾಧನೆ ಮಾಡಿ ತೋರಿಸ್ಬೇಕು ಅಂದ್ರಂತೆ. ಮಕ್ಕಳೆಲ್ಲ ಸಂತೋಷದಿಂದ ಒಪ್ಕೊಂಬಿಟ್ರು. ಆಯಿತು ಗುರುಗಳೇ, ನಾವು ಮಾಡ್ತೀವಿ. ಯಾರು ಚೆನ್ನಾಗಿ ತೋರಿಸ್ತಾರೋ ಅವ್ರಿಗೆ ವಿಶೇಷ ವಿದ್ಯೆ ಹೇಳ್ತೀನಿ ಅಂತಂದರು. ಏನದು? ತಾವು ಕಲ್ತಿರ್ತಕ್ಕಂಥ ವಿದ್ಯೆ ಪ್ರದರ್ಶನ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತಲ್ಲ ಅಂತ ಅಂದ್ಕೊಂಬಿಟ್ರಂತೆ. ಇವರು ಆನಂದಪಟ್ಟರು. ದ್ರೋಣರು ಒಂದು ದೊಡ್ಡ ಮರದ ಮೇಲೆ ಒಂದು ಮಾಯಾಪಕ್ಷಿಯನ್ನು ಇಟ್ಟರು. ಒಂದು ಬೊಂಬೆಯನ್ನು, ಮಾಯಾಪಕ್ಷಿ ಅಂದರೆ ಆ ಪಕ್ಷಿಯನ್ನು ಹೊಡೆಯುವಾಗ ಒಬ್ಬೊಬ್ಬರನ್ನ ಕರೆದು ಕೇಳಿದ್ರು, ಏನೇನು ಕಾಣ್ತಾ ಇದೆ ನಿಮಗೆ ಅಂತ. ಒಬ್ಬೊಬ್ಬರನ್ನೊಂದು ಹೇಳಿದ್ರು. ಅರ್ಜುನನ ಕರೆದುಬಿಟ್ಟು, ಅರ್ಜುನ ನೀನು ಹೇಳು, ನಿಂಗೇನು ಕಾಣ್ತಿದೆ? ಪ್ರಭು, ಸದ್ಗುರುವೇ, ಪಕ್ಷಿಯನ್ನು ಹೊಡೆಯಂದರೆ ನನಗೆ ಬರೀ ಆ ಪಕ್ಷಿ ಮಾತ್ರ ಕಾಣ್ತಿದೆ, ನನಗೆ ಮರನೇ ಕಾಣ್ತಿಲ್ಲ, ಈ ಆಕಾಶವೇ ಕಾಣ್ತಿಲ್ಲ ಅಂದ್ಬಿಟ್ರು. ಅತ್ಲಾಗೆ ಹೊಡಿ ಅಂದರು. ಟಕ್ಕಂತ ಪಕ್ಷಿಗೆ ಮಾತ್ರ ಬಿತ್ತು. ಹಾಗೆ ಅರ್ಜುನನ ಒಂದು ವಿದ್ಯೆಯನ್ನು ಒಂದು ಬಿಲ್ಲುಗಾರಿಕೆತನವನ್ನು ತೋರಿಸಿದ್ರು ಅಂತ. ಗುರುವಿನ ಸಂಪೂರ್ಣ ಅನುಗ್ರಹ ಇದ್ದರೆ ಮಾತ್ರ ಆ ಲಕ್ಷ್ಯ ಸಾಧನೆ. ಇದಕ್ಕೆ ಲಕ್ಷ್ಯ ಸಾಧನೆ ಅಂತ, ಗುರಿ ಸಾಧನೆ ಅಂತ, ಏಕಾಗ್ರತೆ ಅಂತ ಅಂದ್ಬಿಟ್ಟು. ಇಲ್ಲದ್ರೆ ಏಕಾಗ್ರತೆ ಬರೋದಿಲ್ಲ ನಮಗೆ. ಗುರುವಿನ ಸಂಪೂರ್ಣ ಅನುಗ್ರಹ ಇದ್ದರೆ ಲಕ್ಷ್ಯ ಸಾಧನೆ ತಾನಾಗೇ ಆಗುತ್ತೆ. ಆ ಲಕ್ಷ್ಯ ಸಾಧನೆಗೋಸ್ಕರವಾಗಿ ನಾವು ತಪಸ್ಸನ್ನು ಮಾಡಬೇಕು. ಇಷ್ಟೆಲ್ಲಾದರೂ ಕೂಡ ಕೌರವರಿಗೆ ಪಾಂಡವರ ಮೇಲಿರ್ತಕ್ಕಂಥ ದ್ವೇಷ ಭಾವನೆ ಇನ್ನೂ ಹೆಚ್ಚಾಯಿತು. ದಿನದಿನಕ್ಕೂ ಜಾಸ್ತಿ ಆಗಿಬಿಡ್ತಂತೆ. ಅರ್ಜುನ ಯಾಕೆ ತಮ್ಮ ಪ್ರಿಯ ಶಿಷ್ಯನನ್ನು ಅವರಿಗೆಲ್ಲ ಕೂಡ ಮಂದಟ್ಟಾಗುವ ಹಾಗೆ ಮಾಡಬೇಕು ಅಂತ ಹೇಳ್ಕೊಂಡಿದ್ರು ಅರ್ಜುನನನ್ನು. ಅದಕ್ಕೆ ಅರ್ಜುನ ಅಂತ ಕರೆಯೋರು ಆವಾಗ ಎಲ್ಲರ ಮುಂದೆ. ಇವ್ರಿಗೆ ತುಂಬ ಹೊಟ್ಟೆ ಕಿಚ್ಚಾಗ್ಬಿಡೋದು. ಒಂದು ದಿನ ದ್ರೋಣ ಎಲ್ಲರೂ ನದಿಗೆ ಕರ್ಕೊಂಡು ಹೋದ್ರಂತೆ. ಎಲ್ಲರೂ ಸ್ನಾನಕ್ಕೆ ಇಳಿದ್ರಂತೆ. ಸ್ನಾನಕ್ಕೆ ಇಳಿದು ದ್ರೋಣಾಚಾರ್ಯರು ಕೂಡ ಇಳಿದ್ರಂತೆ. ಬೇಕಂತಕ್ಕೆ ಏನೋ ಮುತ್ಕುರು ಥರ ವೇಷ ಹಾಕ್ಕೊಂಡು ಇಳಿದ್ರಂತೆ. ಆದರೆ ದ್ರೋಣಾಚಾರ್ಯರು ನೀರಿನಲ್ಲಿ ಕೆಳಗೆ ಜಾರಿ ಹೋಗ್ತಾ ಇರುವಾಗ ಒಂದು ನಟನೆ ಮಾಡಿಬಿಟ್ರಂತೆ. ಹೋಗ್ತಾ ಇದ್ರಂತೆ ಕೆಳಕ್ಕೆ ಜಾರ್ಕೊಂಡು. ಕೊನೆಗೆ ದ್ರೋಣಾಚಾರ್ಯರು ಇದ್ದಕ್ಕಿದ್ದ ಕೂಗ್ಕೊಂಡ್ರಂತೆ, ಅಯ್ಯೋ ನನ್ನ ಕಾಲು ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ ಅಂತ. ಆಗ ಯಾರನ್ನೂ ಕೂಗಲಿಲ್ಲ. ಅರ್ಜುನ ಅಂತ ಏನು ಕೂಗಲಿಲ್ಲ ಅವರು. ಬೇಕಂತಕ್ಕೆ ಅಯ್ಯೋ ಹಿಡ್ಕೊಂಡ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಯಾರಾದರೂ ಬಂದು, ತುಂಬ ಜನ ಇದ್ದಾರೆ, 100 ಜನ ಇದ್ದಾರೆ. ಹೆಂಗೆ ಕೌರವರೊಬ್ಬರ 2-3 ಜನನ, 100 ಜನ ಅವರು. ಇವರೊಂದು 8 ಜನ ಪಾಪ. ಇವ್ರು ಮಾತ್ರ ಬರೀ ಒಂದು ಸ್ವಲ್ಪ ಜನ, ಒಂದೇ ಗ್ರೂಪ್ ಅಷ್ಟೇ, ಸಣ್ಣ ಗ್ರೂಪ್ ಇವರು. ಯಾರು ಬಂದು ಕಾಪಾಡಬಾರ್ದ ಅಂದರು. ಆಗ 100 ಜನದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಅರ್ಜುನ ಮಾತ್ರ ಇದು ಯಾವುದನ್ನು ಲೆಕ್ಕ ಮಾಡಲಿಲ್ಲ, ಯಾವುದೂ ಮಾತಾಡಲಿಲ್ಲ. ನೀರಿನಲ್ಲಿ ಇದ್ದಕ್ಕಿದಾಗ ಧುಮುಕ್ಬಿಟ್ಟ, ಗುರುಗಳನ್ನ ಲಕ್ಷಣೆ ಮಾಡ್ಕೊಂಡು ಬಂದ್ಬಿಟ್ಟ, ಎಳ್ಕೊಂಡು ಬಂದಂತೆ. ತನ್ನ ಪ್ರಾಣವನ್ನು ಕೂಡ ಲೆಕ್ಕ ಮಾಡದೆ ಅರ್ಜುನ ಮಾಡಿರ್ತಕ್ಕಂಥ ಸಾಹಸವನ್ನು ನೋಡಿ ಗುರುಗಳು ತುಂಬ ಆನಂದಪಟ್ಟರಂತೆ. ಅವರೇನು ಬೀಳ್ತಾ ಇರಲಿಲ್ಲ, ಅವ್ರಿಗೇನು ಈಜು ಬರ್ತಾ ಇರಲಿಲ್ಲ ಅಂತಲ್ಲ, ಎಲ್ಲ ಬೇಕಂತ ಪರೀಕ್ಷೆ. ನಾನು ಸರಿಯಾದ ರತ್ನವನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಆಚಾರ್ಯರಿಗೆ ಬಹಳ ಸಂತೋಷ ಆಯಿತು. ತಮ್ಮ ಹತ್ತಿರದ ಎಲ್ಲ ರೀತಿಯ ಅಸ್ತ್ರವಿದ್ಯೆಗಳನ್ನು ಅರ್ಜುನನಿಗೆ ದಾರಿ ಎರೆದುಕೊಟ್ಬಿಟ್ರು. ತಮ್ಮ ಮಗ ಅಶ್ವತ್ಥಾಮ ಸ್ವಭಾವವನ್ನು ತಿಳಿದಿರ್ತಕ್ಕಂಥ ದ್ರೋಣರು ಅವನಿಗೆ ಬ್ರಹ್ಮಶಿರ ಅಂತಕ್ಕಂಥ ಅಸ್ತ್ರದ ಪ್ರಯೋಗವನ್ನು ಮಾತ್ರ ಹೇಳಿಕೊಡ್ತಾರೆ. ಆದರೆ ಅರ್ಜುನನಿಗೆ ಅದರ ಪ್ರಯೋಗ, ಉಪಸಂಹಾರ ಎರಡನ್ನೂ ಕೂಡ ಹೇಳ್ಕೊಡ್ತಾರೆ. ಎಲ್ಲ ಶಿಷ್ಯರು ವಿದ್ಯಾಭ್ಯಾಸದಲ್ಲಿ ಪರಿಣಿತವನ್ನು ಸಾಧನೆ ಮಾಡಿದ್ದಾರೆ. ಆದರೂ ಗುರುಗಳು ಮಾತ್ರ ಅರ್ಜುನನೇ ಉತ್ತಮ ಶಿಷ್ಯನಾಗಿ ಪರಿಗಣಿಸ್ತಕ್ಕಂಥದ್ದು ನೋಡಿಬಿಟ್ಟು ಎಲ್ಲರೂ ಹೊಟ್ಟೆ ಕಿಚ್ಚು ಪಟ್ಕೋತಾ ಇದ್ರಂತೆ. ಇಷ್ಟಾದರೂ ಕೂಡ ಎಲ್ಲರೂ ವಿದ್ಯಾವಂತರಾದರಲ್ಲಿ ಇರೋರೆಲ್ಲ 100 ಜನ ಕೌರವರೆಲ್ಲರೂ ಕೂಡ ಒಳ್ಳೆಯ ಅಸ್ತ್ರಾಭ್ಯಾಸವನ್ನು ಮಾಡಿದ್ರು. ಆದರೂ ಅರ್ಜುನನ್ನೇ ಹೊಗಳ್ತಾ ಇದ್ದರು. ಇದನ್ನು ಈ ಹೊಟ್ಟೆ ಕಿಚ್ಚು ಗಮನಿಸಿಬಿಟ್ಟಿರ್ತಕ್ಕಂಥ ದ್ರೋಣರು ತಮ್ಮ ಶಿಷ್ಯರನ್ನು ಕರೆದು ತಮಗೆ ದೃಪದ ಮಾಡಿದ ಅವಮಾನದ ಬಗ್ಗೆ ಹೇಳ್ತಾರಂತೆ. ಅವನನ್ನು ಹಿಡ್ಕೊಂಡು ಬನ್ನಿ ಅಂತ ಆಜ್ಞೆ ಮಾಡ್ತಾರೆ. ಕೌರವರು ಆರ್ಭಾಟದಿಂದ ಹೋಗ್ತಾರೆ. ಆದರೆ ಅವರ ಕೈಯಿಂದ ಮಾತ್ರ ಆಗಲಿಲ್ಲ. ಚೆನ್ನಾಗಿ ಏಟು ತಿಂದು ವಾಪಸ್ ಬರ್ತಾರಂತೆ. ಆದರೆ ಪಾಂಡವರು ಮಾತ್ರ ದೃಪದನ ಸೈನ್ಯವನ್ನು ಚೆಂಡಾಡಿಕೊಂಡು ತಗೊಂಡು ಬರ್ತಾರೆ. ಅರ್ಜುನ ದೃಪದನನ್ನು ಹಿಡಿದು ಹಗ್ಗದಿಂದ ಕಟ್ಟಿ ದ್ರೋಣರ ಮುಂದೆ ತಂದು ನಿಲ್ಲಿಸ್ತಾರೆ. ಗುರುವಿನ ಕೋರಿಕೆಯನ್ನು ಈಡೇರಿಸ್ತಾರೆ. ಗುರುವಿನ ಕಾಣಿಕೆ ನೋಡಿ.
ಆಗ ದ್ರೋಣನಿಗೆ ತುಂಬ ಸಂತೋಷ. ದೊಡ್ಡ ಕಥೆ ಇದು. ದ್ರೋಣನಿಗೆ ಬಹಳ ಸಂತೋಷ ಆಗುತ್ತೆ. ಈ ರೀತಿ ಉತ್ತಮ ಶಿಷ್ಯನಾಗಿರ್ತಕ್ಕಂಥ ಗುರುವಿನ ಸೂಚನೆಗಳನ್ನು ಗ್ರಹಿಸಿ ಸರಿಯಾದ ಸಾಧನೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ನಾವು ಜನಕರದ್ದು ಹೇಳ್ಕೊಂಡ್ವಿ. ಜನಕರು ತನ್ನ ಮೇಲೆ ಕೂರಿಸ್ಕೊಂಡು ಹೋಗುವಂದ್ರು ಗುರುಗಳು, ಹಾಗೆ ಮಾಡಿದ್ರು ಅವರು. ಇಲ್ಲಿ ಅರ್ಜುನನ ಸಂಗತಿ ಹೇಳ್ತೇವೆ. ಅಂದರೆ ಎಲ್ಲ ರಂಗದಲ್ಲಿರ್ತಕ್ಕಂಥ ಶಿಷ್ಯರನ್ನು ಗುರುಗಳು ಪರೀಕ್ಷೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ರಂಗದಲ್ಲಿರ್ತಕ್ಕಂಥವರು ಅವರನ್ನು ಸ್ವಾಮೀಜಿಯವರು ಉದಾಹರಣೆಯಾಗಿ ನಮಗೆ ಹೇಳ್ತಾ ಕೂತಿದ್ದಾರೆ ಎಷ್ಟೊತ್ತಿಂದ. ಅರ್ಜುನಾಗೆ ಲಕ್ಷ್ಯವನ್ನು ಛೇದನ ಮಾಡಿ ವಿಜಯವನ್ನು ಸಾಧಿಸಬೇಕು. ಹಾಗೆ ಗುರುವು ಸಹ ತನ್ನ ನಂಬಿರ್ತಕ್ಕಂಥ ಶಿಷ್ಯರನ್ನು ಹೆಜ್ಜೆ ಹೆಜ್ಜೆಗೂ ರಕ್ಷಣೆ ಮಾಡ್ತಾ ಇರ್ತಾರೆ. ಯಾರು ಶಿಷ್ಯನು ಗುರುವನ ಆಸೆಯನ್ನು ಈಡೇರಿಸಿ ಗುರುತತ್ವವನ್ನು ತಿಳಿದು ಗುರುಸೇವೆಯನ್ನು 2 ನಿಮಿಷಕ್ಕೂ ಒಂದೊಂದು ಕ್ಷಣಕ್ಕೂ ಯಾರು ಮಾಡ್ತಿರ್ತಾರೋ ಅದೇ ತರಹ ಗುರುವು ಶಿಷ್ಯನನ್ನು ಕ್ಷಣ ಕ್ಷಣಕ್ಕೂ ಕಾಪಾಡ್ತಾ ಇರ್ತಾರಂತೆ. ತನಗೆಷ್ಟೇ ನಿಂದೆ ಅಪವಾದಗಳು ಬಂದರೂ ಸಹ ಕೂಡ ಶಿಷ್ಯನಿಗೋಸ್ಕರವಾಗಿ ತೊಂದರೆ ಪಡ್ತಾನೇ ಇರ್ತಾರಂತೆ. ಅದೇ ಗುರುವಿನ ರೀತಿ. ಗುರು ಮತ್ತು ಶಿವನ ಅಭೇದವನ್ನು ಮತ್ತೆ ಸಾರಿ ಹೇಳ್ತಾ ಇದ್ದಾರೆ ಇಲ್ಲಿ. ಗುರುವಿನ ಉಪಾಸನೆಯಿಂದ ಸಿದ್ಧಿಸ್ತಕ್ಕಂಥ ಪರಮ ಲಕ್ಷ್ಯವನ್ನು ಕೂಡ ಮುಂದೆ ಸೂಚನೆ ಮಾಡ್ತಾ ಇದ್ದಾರೆ. ಯಸ್ಯಾನುಗ್ರಹ ಮಾತ್ರೇಣ ಹೃದ್ಯುತ್ಪದ್ಯೇತ ತತ್ಕ್ಷಣಾತ್ ಜ್ಞಾನಂಚ ಪರಮಾನಂದ ಸದ್ಗುರು ಶಿವಯೇವ. ಯಾರ ಅನುಗ್ರಹ ಮಾತ್ರದಿಂದ ಶಿಷ್ಯನ ಹೃದಯದಲ್ಲಿ ಜ್ಞಾನ ಮತ್ತು ಪರಮಾನಂದಗಳು ತಕ್ಷಣ ಆವಿರ್ಭವಿಸುತ್ತವೋ ಅಂತಹ ಸದ್ಗುರುವು ಸಾಕ್ಷಾತ್ ಶಿವನೇ ಆಗ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಪರೋಕ್ಷವಾಗಿ ಸದ್ಗುರುವನ್ನು ಗುರುತಿಸ್ತಕ್ಕಂಥ ಸೂತ್ರವನ್ನು ಮನವರಿಕೆ ಮಾಡಿದ್ದಾರೆ. ಗುರುವನ್ನು ಗುರುತಿಸ್ತಕ್ಕಂಥ ಒಂದು ಸೂತ್ರ. ಗುರುವಿನ ಅನುಗ್ರಹದಿಂದ ಜ್ಞಾನ ಮತ್ತು ಆನಂದವು ಹೃದಯದಲ್ಲಿ ತಕ್ಷಣದಲ್ಲೇ ಉಂಟಾಗ್ತದೋ, ಅಂದರೆ ಗುರುವಿನ ನೋಟ ಸ್ಪರ್ಶ ಸಂಕಲ್ಪ ಮಾತ್ರದಿಂದ ನಮ್ಮ ಹೃದಯದಲ್ಲಿ ಅಪೂರ್ವವಾದ ಜ್ಞಾನವು ಮಿಂಚಿನ ಹಾಗೆ ಹೊಳಿತದೆಯೋ, ಅಂದರೆ ಶಾಂತಿ ಹೊಳಿತಾ ಇದೆಯೋ. ಆದ್ದರಿಂದ ಆ ಜ್ಞಾನ ವಿಶೇಷವು ನಮ್ಮ ಬುದ್ಧಿ ವಿಶ್ಲೇಷಣೆಗೆ ಎಟುಕದೆ ಹೋದರೂ ಕೂಡ ಹೃದಯವು ವರ್ಣನೆಗೆ ಅತೀತವಾದ ಆನಂದವನ್ನುಂಟು ಮಾಡ್ತಾ ಇದೆ. ಗುರುವಿನ ಸ್ಮರಣೆಯಿಂದ, ಗುರುವಿನ ದರ್ಶನದಿಂದ ಯಾವುದೋ ಭಾವನೆ ವ್ಯಕ್ತವಾಗದೇ ಇರತಕ್ಕಂಥ ಭಾವನೆ ಉಂಟಾಗತ್ತೆ, ಮಾತು ಬರದೇ ಇರತಕ್ಕಂಥ ಭಾವನೆ ಉಂಟಾಗತ್ತೆ. ಅದೇ ನಮ್ಮ ಗುರು, ಅವರೇ ನಮ್ಮ ಗುರು. ಈ ದೇಹ ತತ್ವವನ್ನು ಮುಂದಿನ ಶ್ಲೋಕಗಳಲ್ಲಿ ವಿವರಣೆ ಮಾಡ್ತಾರೆ. ಯಾತಕ್ಕೆ ಅಷ್ಟೊಂದು ಅರಿತಾ ಇಲ್ಲ ಅನ್ನೋದಕ್ಕೆ. ಭಸ್ಮಕೇಟವಿಡಂ ತಂ ಹಿ ದೇಹಂ ಸ್ಥೂಲಂ ವರಾನನೆ ವನ್ಮೂತ್ರ ರುಧಿರಾಂಧ್ರಾಸ್ಥಿ ಮಲಮಾಂಸಾದಿ ಭಾಜನಂ. ಪಾರ್ವತಿ, ಈ ಸ್ಥೂಲ ದೇಹವು ಚರ್ಮ, ಮಲಮೂತ್ರ, ಕೀವು, ರಕ್ತ, ಕರುಳುಗಳು, ಎಲುಬು, ಮಾಂಸ ಇತ್ಯಾದಿಗಳಿಂದ ಕೂಡಿದೆ. ಕೊನೆಯಲ್ಲಿ ಈ ದೇಹಕ್ಕೆ ಏನಾಗ್ತದೆ ಅಂದರೆ ಬೆಂಕಿಗೆ ಹಾಕಿಬಿಟ್ರೆ ಬೂದಿಯಾಗತ್ತೆ, ಹೂತ್ರೆ ಮಣ್ಣಾಗುತ್ತೆ. ಇವೆರಡೂ ಇಲ್ಲದೆ ಬಿಸಾಕಿದರೆ ಕೊಳೆತು ನಾರಾಗುತ್ತೆ. ಅದು ನೆನೆಸ್ಕೊಂಡ್ರೆ ದೇಹದ ಮೇಲೆ ವ್ಯಾಮೋಹ ಹೊರಟೋಗುತ್ತೆ. ಶಿವಪಾರ್ವತಿಯರ ಈ ಸಂವಾದ ನಡೆದಾಗ ಎದುರುಗಡೆ ಅನೇಕ ಮಹರ್ಷಿಗಳು ಕುಳಿತಿದ್ದಾರೆ. ಅಮೃತವನ್ನೇ ಪಾನ ಮಾಡಿದವರು ಅವರೆಲ್ಲರೂ, ಅದರೊಳಗೆ ಕೆಲವರು ಇದ್ದಾರೆ. ಏನೇ ಆದರೂ ಅವರ ಶರೀರಗಳು ಪಂಚಭೌತಿಕವಾದಂತಹದ್ದು. ಈ ಪಾಂಚಭೌತಿಕವಾದ ದೇಹ ಇವರೆಲ್ಲರೂ ಕೂಡ ಯಾವತ್ತಿಗಾದರೂ ಈ ಎಚ್ಚರಿಕೆ ಅನಿವಾರ್ಯವಾದಂಥದ್ದು. ಈ ದೇಹದ ಮೇಲಿನ ಮಮತೆಯೇ ಸಂಸಾರಕ್ಕೆ ಮೂಲ, ಇದೇ ಪತನಕ್ಕೆ ದಾರಿ. ಇದರಿಂದ ಪಾರಾಗಬೇಕಾದರೆ ನಾವೇನು ಮಾಡಬೇಕು ಅನ್ನೋದನ್ನು ಇಲ್ಲಿಂದ ಮುಂದೆ ಉಪದೇಶ ಮಾಡ್ತಿದ್ದಾರೆ ಪ್ರಭು. ಈ ಉಪದೇಶವು ಗುರುಸ್ತೋತ್ರದ ರೂಪದಲ್ಲಿದೆ. ಸಂಸಾರ ವೃಕ್ಷಮಾರೂಢ ಪತಂತೋ ನರಕಾರ್ಣವೇ ಸರ್ವೇ ಏನೋ ಧೃತಾಲೋಕಾಃ ತಸ್ಮೈ ಶ್ರೀ ಗುರವೇ ನಮಃ.
ಸಂಸಾರ ಎಂಬ ಮರವನ್ನು ಹತ್ತಿ, ಸಂಸಾರ ಎಂಬ ಮರವನ್ನು ಹತ್ತಿ, ಸಂಸಾರ ವೃಕ್ಷ ಅದನ್ನು ಹತ್ತಿ ನರಕವೆಂಬ ಸಮುದ್ರದಲ್ಲಿ ಬೀಳ್ತಾ ಇರುವಾಗ ಲೋಕಗಳೆಲ್ಲವನ್ನ ಉದ್ಧರಿಸುವ ಶ್ರೀ ಗುರುವಿಗೆ ನಮಸ್ಕಾರ. ನಮ್ಮ ಶರೀರವೇ ನಮ್ಮ ಸಂಸಾರ. ಈ ಭಾವನೆಯಿಂದಲೇ ನಾವು ಪ್ರತಿನಿತ್ಯ ಕೂಡ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ. ನಾವು ಈ ಸಂಸಾರವನ್ನೇ ಹಿರಿಯರು ವೃಕ್ಷ ಅಂತ ಕರೀತಾ ಇದ್ದಾರೆ. ಸಂಸಾರ ವೃಕ್ಷ, ವಂಶವೃಕ್ಷ ಅಂತಕ್ಕಂಥ ಮಾತುಗಳನ್ನು ನಾವು ಪದೇ ಪದೇ ಹೇಳ್ಕೋತಾ ಹೇಳ್ತೀವಿ.